ಬಿಹಾರದ ಮತದಾನದ ಪ್ರಕ್ರಿಯೆ ಮುಗಿದಿದೆ. ಇನ್ನೇನಿದ್ರೂ ಕೂಡ ಫಲಿತಾಂಶಕ್ಕೋಸ್ಕರ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಬಿಹಾರ ಅನ್ನುವಂತಹ ಒಂದು ಕುತೂಹಲ ಈಗ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಈ ಒಂದು ಚುನಾವಣೆ ಕರ್ನಾಟಕದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಸರ್? ಎಸ್, ಈಗ ಸಮೀರ್ ಸರ್ಗೆ ಕೇಳಿದಂಥ ಕ್ವಶನ್ನೇ ಕಾಂಗ್ರೆಸ್ ಅವರಿಗೆ ಎಲ್ಲೋ ನೀವೇ ಮಾಡಿದಂತಹ ಸ್ಟ್ರಾಟಜಿಗಳು ಇವತ್ತು ನೀವೇ ಆ ಬಲೆಯಲ್ಲಿ ಬಿದ್ದುಬಿಟ್ಟು ಒದ್ದಾಡುವಂತಹ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂತ ನೋಡಿ. ಇವಾಗ ನಾವು 2023ರಲ್ಲಿ ಜನರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ, ಈ ಬೆಲೆ ಏರಿಕೆ ವಿರುದ್ಧ, ಮಹಿಳೆಯರಿಗೆ ಆಗ್ತಿರುವ ಒಂದು ಶೋಷಣೆ ವಿರುದ್ಧ ನಾವು ಒಂದು ಅವ್ರಿಗೊಂದು ಪರ್ಮನೆಂಟ್ ಒಂದು ಇನ್ಕಮ್ ಥರ ಮಾಡಿ ನಾವು ಒಂದು ಅನೌನ್ಸ್ ಮಾಡಿದ್ವಿ. ನಮಗೆ ಬದ್ಧತೆ ಇದೆ, ನಮಗೆ ಜನರ ಬದುಕು ಮುಖ್ಯ. ಅವರು BJP ಅವ್ರಿಗೆ ಭಾವನೆ ಅಷ್ಟೇ, ಭಾವನೆ ಜೊತೆ ಚೆಲ್ಲಾಡ್ತಾರೆ. ನಾವು ಬದುಕು ಜೊತೆ ಅವ್ರಿಗೆ ಬದುಕು ಕಟ್ತೀವಿ. ಬದುಕು ಕಟ್ಟೋಕ್ಕೋಸ್ಕರ ನಾವು ಈ ಗ್ಯಾರಂಟಿ ಯೋಜನೆ ಚಾಲನೆ ಮಾಡಿದ್ರು. ಅವ್ರಿಗೆ ಬದ್ಧತೆ ಇದ್ದಿದ್ದರೆ ದೆಹಲಿಯಲ್ಲಿ ಇಲ್ಲಿವರೆಗೂ ಯಾಕೆ ಆ ಯೋಜನೆ ಚಾಲನೆ ನೀಡಲಿಲ್ಲ? ಮಹಾರಾಷ್ಟ್ರದಲ್ಲಿ ಒಂದು 8ರಿಂದ 10 ತಿಂಗಳಾಯಿತು ಅವ್ರ ಸರ್ಕಾರ ಬಂದು, ಇಲ್ಲಿವರೆಗೂ ಏನಕ್ಕೆ ಅದನ್ನು ಯೋಜನೆ ಚಾಲನೆ ಮಾಡಿಬಿಟ್ರು ನಿಲ್ಲಿಸ್ಬಿಟ್ರು. ಮಧ್ಯಪ್ರದೇಶನಲ್ಲಿ ಚಾಲನೆ ಮಾಡಿದ್ರು ನಿಲ್ಲಿಸ್ಬಿಟ್ರು. ಅವ್ರಿಗೆ ಇದು ಮಹಿಳೆಯರನ್ನು, ಯುವಕರನ್ನು ಮತ್ತು ತುಳಿತಕ್ಕೆ ಒಳಗಾಗಿರೋ ಜನಾಂಗದವ್ರನ್ನ ಎಲೆಕ್ಷನ್ಗೋಸ್ಕರ ಉಪಯೋಗಿಸ್ತಾರೆ ಹೊರತು ಅವ್ರನ್ನ ಬದುಕು ಕಟ್ಟೋಕ್ಕೆ, ಅವ್ರನ್ನ ಬದುಕು ಕಟ್ಟೋ ಕಡೆ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಏನಿದ್ರೂ ಇವಾಗ ನೋಡಿ, ನೀವೇ ಹೇಳಿದ್ರಿ 8ರಿಂದ 10 ತಿಂಗಳಿಂದ ಈ ಯೋಜನೆ ಚಾಲನೆ ಮಾಡಿದ್ವಿ ಅಂದ್ರಿ. ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ಗ್ಯಾರಂಟಿ ಯೋಜನೆ ಚಾಲನೆ ನೀಡಿದ್ವಿ. ಅದು ನಮ್ಮ ಬದ್ಧತೆ. BJP ಅವ್ರಿಗೆ ಆ ಬದ್ಧತೆ ಇದೆಯಾ? ಡೆಲ್ಲಿಯಲ್ಲಿ ಎಲೆಕ್ಷನ್ ಆಗಿ ಗೆದ್ದು ಮಹಿಳಾ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲಿವರೆಗೂ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಾರು ಅವರು ಆ ಯೋಜನೆ ಚಾಲನೆ ನೀಡಿದಾರಾ? ಡಬಲ್ ಇಂಜಿನ್ ಗೌರ್ಮೆಂಟು ಹೇಳ್ತಾನೆ ಇದ್ದೀವಿ ನಾವು. ಅವ್ರಿಗೆ ಬದ್ಧತೆ ಇಲ್ಲ. ಅವ್ರಿಗೆ ಏನಿದ್ರು ಎಲೆಕ್ಷನ್ ಗೆದ್ದ ತಕ್ಷಣ ಜನರು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ನಾವು ಎಲೆಕ್ಷನ್ ಇರಲಿ ಇಲ್ಲದೆ ಹೋಗಲಿ, ನಾವು ಜನರು ಬದುಕು ಕಟ್ಟೋಕ್ಕೆ ನಾವು ಬದುಕು ಕಟ್ಟೋ ನಿಟ್ಟಿನಲ್ಲಿ ಯೋಜನೆ ಚಾಲನೆ ಮಾಡ್ತೀವಿ. ಸೆಕೆಂಡು, ನೀವು ಯುವಕರದ್ದು ಹೇಳ್ತಿದ್ವಿ 16% ಅಂತ ಸಮೀವುಲ್ಲಾ ಸರ್ ಹೇಳಿದ್ರು. ಅದು 20% ನಿರುದ್ಯೋಗತನ ತಾಂಡವಾಡ್ತಾ ಇದೆ. ಒಂದು ನಿಮಿಷ. ಇನ್ನು ಪೀಪಲ್ಸ್ ಪಲ್ಸ್ NDA 130ರಿಂದ 159, MGB 75ರಿಂದ 101. ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷೆಯಲ್ಲಿ NDAಗೆ ಸರಳ ಬಹುಮತ ಅಂತ ಹೇಳ್ತಾ ಇದೆ. ದೈನಿಕ್ ಭಾಸ್ಕರ್ ಬೆನ್ನಲ್ಲೇ ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷೆ ಬಹಿರಂಗವಾಗಿದೆ, NDAಗೆ ಬಹುಮತ ಅಂತ. ಒಟ್ಟು 2 ಸಮೀಕ್ಷೆಗಳು ಹೊರಬಿದ್ದಿದ್ದಾವೆ. ಪೀಪಲ್ಸ್ ಪಲ್ಸ್ NDAಗೆ ಈಗ ಬಹುಪರಾಕ್ ಅಂತ ಹೇಳ್ತಾ ಇದೆ. ಇದು 2ನೇ ಸಮೀಕ್ಷೆ. ಇದು ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷೆಯಲ್ಲಿ NDAಗೆ ಸರಳ ಬಹುಮತ ಅಂತ ಹೇಳ್ತಾ ಇದೆ. ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷೆ ಬಹಿರಂಗ ಆಗಿದೆ, NDAಗೆ ಬಹುಮತ ಅಂತ ಹೇಳ್ತಾ ಇದೆ. ಆಡಳಿತಾರೂಢ NDAನೇ ಇದೆ ಈಗ ಸದ್ಯಕ್ಕೆ. ಈಗಾಗಲೇ ದೈನಿಕ್ ಭಾಸ್ಕರ್ ಮತ್ತು ಪೀಪಲ್ಸ್ ಪಲ್ಸ್ ಈ 2 ಸಮೀಕ್ಷೆಗಳು ಈಗ ಹೊರಬಿದ್ದಿದೆ. ಅಗೈನ್ ಇಟ್ ಈಸ್ ಸ್ಟ್ಯಾಂಡಿಂಗ್ ಅಗೈನ್ 130 ಇಂದ 159. ದರ್ ಇಸ್ ಸಮ್ ಚೇಂಜಸ್. ಅದೇ ಲೆವೆಲಲ್ಲಿ, ಸ್ಟೇಟಸ್ ಕೋ ಲೆವೆಲಲ್ಲಿ ಇವತ್ತು 2ನೇ ಸಮೀಕ್ಷೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗ BJP ಅವರಿಗೆ ಒಂದು ಕ್ವಶನ್ ಕೇಳ್ತೀನಿ ನಾನು ಸರ್. ಎಲ್ಲೋ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡ್ತಾರೆ, ದೇಶದಲ್ಲಿ ವೋಟ್ ಚೋರಿ ಅಂತ ಹೇಳ್ತಾರೆ. 65 ಲಕ್ಷ ಮತದಾನಗಳನ್ನು, ಜಾತಿವಾರು ಮತಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಲಾಯಿತು ಅಂತ ಹೇಳ್ತಾರೆ. ಅದರ ನಂತರ ಕರ್ನಾಟಕದಲ್ಲಿ, ಹರಿಯಾಣದಲ್ಲಿ ಎಲ್ಲೆಲ್ಲೂ ಯಾವ ರೀತಿ ಆಯಿತು ಅಂತ ಅದನ್ನು ಡೇಟಾದೊಟ್ಟಿಗೆ ರಾಹುಲ್ ಗಾಂಧಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಆದರೂ ಕೂಡ ಈ ಸಮೀಕ್ಷೆಯನ್ನು ನೋಡಿದಾಗ ನಿಮಗೆ ಏನು ಆ ವೋಟ್ ಚೋರಿ ಅಂತ ಹೇಳುವ ಒಂದು ಆಪಾದನೆ ಇದೆಯಲ್ಲ, ಈ ಸಮೀಕ್ಷೆ ವರದಿಗಳನ್ನು ನೋಡಿದರೆ ಏನು ಅನಿಸುತ್ತೆ ನಿಮಗೆ? ಲೋಕಸಭೆಯ ಪ್ರತಿಪಕ್ಷದ ನಾಯಕ ಸುಮಾರು ಬಾಂಬ್ಗಳನ್ನ ಈ ನಡುವೆ ಕಳೆದ ಕೆಲವಾರು ತಿಂಗಳಿಂದ ಹೇಳ್ತಾ ಇದ್ರು ಸರ್. ಒಂದು ಆಟೋ ಬಾಂಬು, ಒಂದು ಹೈಡ್ರೋಜನ್ ಬಾಂಬು, ಯಾವ ಬಾಂಬೂ ಅದಾಗಿಲ್ಲ ಸರ್. ಜನರೇ ಅದು ಯಾವ ಬಾಂಬ್ ಡಿಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಡಿಫ್ಯೂಸ್ ಮಾಡಿ, ಇದು ವೋಟ್ ಚೋರಿ ಅನ್ನೋದು ಸೋಲಿನ ಭಯದಲ್ಲಿ ಅದಕ್ಕೊಂದು ಕಾರಣ ಬೇಕಾಗುತ್ತೆ, ಅದಕ್ಕೊಂದು ಮರೆಮಾಚಿಕೊಂದು ಶೀಲ್ಡ್ ಬೇಕಾಗುತ್ತೆ. ಇದು ವೋಟ್ ಚೋರಿ ಒಂದು ಶೀಲ್ಡು. ಯಾಕಂದರೆ ಯಾವ ನಾಯಕನ ಅಡಿಯಲ್ಲಿ ಸುಮಾರು 80-90 ಚುನಾವಣೆನ ಕಾಂಗ್ರೆಸ್ ಸೋತಿದೆ, ಪಾಪ ಅವರು ಕಾಂಗ್ರೆಸ್ಗೆ ಭಾರವಾಗಿದ್ದಾರೆ. ಆರ್ಗನೈಸೇಷನ್ ಉಳಿಬೇಕಲ್ಲ, ಕೊನೆಗೆ ಆರ್ಗನೈಸೇಷನ್ಸ್ ಉಳಿಬೇಕು ಅಂದರೆ ಈ ಶುಡ್ ಶೀಲ್ಡ್ ಆನ್ ಸಮಥಿಂಗ್ ಎಲ್ಸ್. ಆ ಶೀಲ್ಡೇ ವೋಟ್ ಚೋರಿ. ಅದು ಆ ವೋಟ್ ಚೋರಿ ಶೀಲ್ಡ್ ತೊಗೊಂಡಿದ್ದಾರೆ ಅದರಲ್ಲಿ. ಸರ್, ಎಷ್ಟೋ ಸತಿ ನಾವು ಹೇಳಿದ್ದೀವಿ ಸರ್, ವೋಟ್ ಚೋರಿದು ಪ್ರೂವ್ ಮಾಡಿ. ಹಲವಾರು ಏಜೆನ್ಸೀಸ್ಗಳಿದೆ. ನಾವು ಕೆಲವೇ ಏಜೆನ್ಸಿಗಳಾಗ ಯಾಕೆ ಸುಪ್ರೀಂ ಕೋರ್ಟ್ ಸಡನ್ನಾಗಿ ಅಂತ ಬೇರೆ ಕಾನೂನಿನ ಬೇರೆ ಆಯಾಮಗಳಿದೆ. EC ಸಪ್ರೇಟ್ ಅಟಾನಮಸ್ ಆರ್ಗನೈಸೇಷನ್ನು ಪ್ರೂವ್ ಮಾಡಿ ಅಂದಾಗ ಎಲ್ಲೂ, ಅಂದರೆ ನೀವು ಹೇಳ್ತಾ ಇರೋದನ್ನ ಇಡೀ ಪ್ರಪಂಚ ಕೇಳಬೇಕು, ಇಲ್ಲ ಭಾರತದ ಕೇಳಬೇಕು. ಸೋಮೋಟೋ ಅಂತ ಯಾವುದೇ ಒಂದು ಪ್ರಕರಣ ಆದ್ರೂ ಕೂಡ ಯು ಹ್ಯಾವ್ ಟು ಗೋ ಅಂಡ್ ಗಿವ್ ದ ಕಂಪ್ಲೇಂಟ್ ಟು ದ ರೀಸನಬಲ್ ಅಥಾರಿಟೀಸ್ ಅಲ್ವಾ ಸರ್, ವಿತ್ ದ ಪ್ರೂಫ್ಸ್ ಅಂತ.
ರಾಹುಲ್ ಗಾಂಧಿ ಅವರು ಬಾರ ಅಂತಾರಲ್ಲ, ಕಾಂಗ್ರೆಸ್ನವರು ನೋಡಿ, ಆ ಇಲ್ಲ ಸಲ್ಲದ ಮಾತು ಕ್ಯಾಮರಾ ಮುಂದೆ ಕೂತ್ಕೊಂಡು ಇರೋದನ್ನ ಹೇಳ್ತಾರೆ ಸರ್. ಇಲ್ಲ ಸಲ್ಲದ ಮಾತುಗಳನ್ನ ಕಾಂಗ್ರೆಸ್ಗೆ ಇಡಿ, ಸಿಬಿಐ, ಐಟಿ, ಎಲೆಕ್ಷನ್ ಕಮಿಷನ್ ಬಿಜೆಪಿ ಅಂಗಸಂಸ್ಥೆ ತರ ವರ್ತಿಸ್ತಾ ಇದೆ. ಇವತ್ತುವೆ ನಿಮ್ಮ ಈ ಎಲೆಕ್ಷನ್ ಕಮಿಷನ್ ಅವರು ಬಿಹಾರದಲ್ಲಿ ಸತ್ತೋಗಿದ್ದಾರೆ ಅನ್ಬಿಟ್ಟು ಅಂದಿರೋ ವ್ಯಕ್ತಿನ ಇದೇ ನಮ್ಮ ರಾಹುಲ್ ಗಾಂಧಿ ಮನೆ ಒಳಗಡೆ ಬಂದ್ಬಿಟ್ಟು 15 ಜನ ಕಾಫಿ ಕುಡಿದಿದ್ದಾರೆ. ಇದು ನಿಮ್ಮ ಬಿಜೆಪಿ ಅಂಗಸಂಸ್ಥೆ ಎಲೆಕ್ಷನ್ ಮಾಡ್ತಿರುವ ಕೆಲಸ ಬಿಹಾರದಲ್ಲಿ. ಮಾಧ್ಯಮದ ಮುಂದೆ ನಿಂತ್ಕೊಂಡು ಮಾತಾಡಿದ್ದಾರೆ. ಇದೇ 15 ಜನ ಬಿಹಾರದಲ್ಲಿ ಸತ್ತೋಗಿದ್ದಾರೆ ಅಂತಾರಲ್ಲ. ಡಿವಿಸಿ ರಿಸರ್ಚ್ ಮತಗಟ್ಟೆ ಸಮೀಕ್ಷೆಯಲ್ಲಿಯೂ ಎನ್ಡಿಎಗೆ ಬಹುಮತ. ಇದು ಮೂರನೇ ಒಂದು ಸಮೀಕ್ಷೆ ಹೊರಬಿದ್ದಿದೆ. ಎನ್ಡಿಎ 132ರಿಂದ 152, ಎಂಜಿಬಿ 83ರಿಂದ 98, ಜೆಎಸ್ಪಿ 2ರಿಂದ 4, ಅದರ್ಸ್ 1ರಿಂದ 8. ಇದು ಮೂರನೇ ಸಮೀಕ್ಷೆ. ಡಿವಿ ರಿಸರ್ಚ್ ಮತಗಟ್ಟೆ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಅಂತ ಹೇಳ್ತಾ ಇದೆ. ದೈನಿಕ್ ಭಾಸ್ಕರ್ ಆಯ್ತು, ಪೀಪಲ್ಸ್ ಪಲ್ಸ್ ಆಯ್ತು, ಈಗ ಮತ್ತೊಂದು ಸಮೀಕ್ಷೆ ಹೊರಗಡೆ ಬಿದ್ದಿದೆ. ಇದರಲ್ಲೂ ಕೂಡ ಎನ್ಡಿಎಗೆ ಬಹುಪರಾಕ್ ಅಂತ ಈ ಸಮೀಕ್ಷೆಯನ್ನು ಕೂಡ ಹೇಳ್ತಾ ಇದೆ. ಇದು ಡಿವಿ ರಿಸರ್ಚ್ ಮತಗಟ್ಟೆ. ಎಸ್, 3 ಸಮೀಕ್ಷೆಯನ್ನು ನೋಡಿದ್ದೀವಿ. 3 ಸಮೀಕ್ಷೆಯಲ್ಲೂ ಕೂಡ ಈಗ ಎನ್ಡಿಎಗೆ ಬಹುಮತ ಅಂತ. ಇಲ್ಲಿ ಶಮೀವುಲ್ಲಾ ಸರ್, ವೋಟ್ ಚೋರಿಯ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಇಟ್ಸ್ ಅ ಬಿಗ್ ನಂಬರ್. ನಾವು ಏನಕ್ಕೆ ಇದನ್ನು ಡಿಸ್ಕಷನ್ಗೆ ಇವತ್ತು ಪುನಃ ಕೇಳ್ತಾ ಇದ್ದೀವಿ ಅಂದರೆ 65 lakhs ಅನ್ನುವ ವೋಟ್ ನಂಬರ್ಸ್ ಇದೆ ಅಲ್ಲ, ವೋಟ್ ಚೋರಿಯಲ್ಲಿ ಹೇಳಿದಂತಹ ನಂಬರ್ ಇತ್ತೆ ಅಲ್ವಾ, ಅದು ಬಿಗ್ ನಂಬರ್, ವೆರಿ ವೆರಿ ಬಿಗ್ ನಂಬರ್. ದೇಶದ ರಾಜ್ಯದ ಯಾವುದೇ ಒಂದು ಚುನಾವಣೆಯಲ್ಲಿ ಈ ರೀತಿಯ ಅವ್ಯವಹಾರಗಳು ಆದರೆ ಅದು ರಿಸಲ್ಟನ್ನೇ ತಲ್ಲಟ ಮಾಡಬಹುದು. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಈಗ ರಾಹುಲ್ ಗಾಂಧಿಯವರ ಮೇಲೆ ಒಂದು ರೀತಿಯ ಜನ ಮಾತಾಡ್ತಾರೆ. ಏನಂದರೆ ಯಾವುದೇ ಒಂದು ಅಭಿಯಾನವನ್ನು ತಗೊಂಡೋದ್ರೆ ಅದನ್ನು ಕನ್ಕ್ಲೂಷನ್ಗೆ ತಗೊಂಡು ಹೋಗಲ್ಲ. ಯಾವುದೇ ಈಗ ಬಿ ಜೆ ಪಿಯವರು ಮಾತಾಡ್ತಾ ಹೇಳಿದರು, ಅವರು ಟುಸ್ ಬಾಂಬ್ ಗಿರಾಕಿ, ಅವರು ಯಾವುದ್ಯಾವುದೋ ಬಾಂಬ್ಗಳನ್ನು ತರೀತಾರೆ, ಹೊಡಿತಾರೆ, ಅದು ಯಾವುದು ಹೊಡಿಯಲ್ಲ, ಜನಗಳೇ ಅದನ್ನು ಡಿಫ್ಯೂಸ್ ಮಾಡಿ ಕಳಿಸ್ತಾರೆ ಅಂತ ಹೇಳಿದರು. ಈಗ ನಾವು ಭಾರತ್ ಚಲೋದಿಂದ ನೋಡ್ತಾ ಇದ್ದೀವಿ ಟಿಲ್ ವೋಟ್ ಚೋರಿವರೆಗೆ. ಆದರೂ ಎಲ್ಲೂ ಕೂಡ ಏನು ಒಕ್ಕೂಟ ಇದೆ, ರಾಹುಲ್ ಗಾಂಧಿ ಅದನ್ನು ನೇತೃತ್ವ ವಹಿಸ್ತಾರೆ, ಅದು ಎಲ್ಲಿಯೂ ಕೂಡ ಕನ್ಕ್ಲೂಷನ್ಗೆ ಅವರು ತಗೊಂಡೋಗಲ್ಲ ಅನ್ನುವ ಒಂದು ಆಪಾದನೆ ಮಾತುಗಳು ಕೇಳಿ ಬರ್ತಾ ಇದೆ. ಏನಂತೀರಿ ನೀವು?